4 ಅಧಿಕಾರಿಗಳ 25 ಸ್ಥಳಗಳ ಮೇಲೆ ಲೋಕ ಪೊಲೀಸರು ಇವತ್ತು ರೇಡ್ ಅನ್ನು ಮಾಡಿರುವಂತದ್ದು. ಭೂವಿಜ್ಞಾನಿ ಕೃಷ್ಣವೇಣಿ ನಿವಾಸದ ಮೇಲೂ ಕೂಡ ಲೋಕ ದಾಳಿಯಾಗಿದೆ. ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯ ನಿರ್ದೇಶಕಿಯಾಗಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದಾರೆ ಕೃಷ್ಣವೇಣಿ. ಬೆಂಗಳೂರಿನ ಜಕ್ಕೂರು ಬಳಿ ಇರುವಂತಹ ಇವರ ನಿವಾಸ, ಅಲ್ಲಿ ಲೋಕ ರೇಡ್ ಆಗಿದೆ. ಮೈಸೂರಿನ ವಿಜಯನಗರದಲ್ಲಿರುವಂತಹ ಕಾಂಪ್ಲೆಕ್ಸು ಮನೆ ಮೇಲೂ ಕೂಡ ದಾಳಿಯಾಗಿದೆ. ಮಂಗಳೂರಿನ ಕಚೇರಿ ಹಾಗೂ ಮನೆ ಮೇಲೂ ಕೂಡ ರೇಡ್ ಆಗಿರುವಂಥದ್ದು. ಕೃಷ್ಣವೇಣಿ ಭೂಗರ್ಭಶಾಸ್ತ್ರಜ್ಞೆ, ಇವರಿಗೆ ಸಂಬಂಧಪಟ್ಟಂತಹ ಕಚೇರಿ ನಿವಾಸದ ಮೇಲೆ ರೇಡ್ ಆಗಿದೆ. ಅಲ್ಲೂ ಕೂಡ ಅಗತ್ಯ ಮಾಹಿತಿಗಳಿಗಾಗಿ ಕಡತಗಳಿಗಾಗಿ ಲೋಕ ಪೊಲೀಸರು ಶೋಧ ಕಾರ್ಯವನ್ನು ಮುಂದುವರಿಸಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ನರಸಿಂಹಮೂರ್ತಿ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನರಸಿಂಹಮೂರ್ತಿ, ಈಗ ಕೃಷ್ಣವೇಣಿ ನಿವಾಸದ ಮೇಲೂ ಕೂಡ ರೇಡ್ ಆಗಿರುವಂಥದ್ದು. ಇವರು ಭೂವಿಜ್ಞಾನಿ, ಇವರಿಗೆ ಸಂಬಂಧಪಟ್ಟಂತಹ ಯಾವ್ಯಾವ ಜಾಗದಲ್ಲಿ ರೇಡ್ ಆಗಿದೆ, ಜೊತೆಗೆ ಆ ರೇಡ್ ಎಲ್ಲಿಗೆ ಬಂದು ನಿಂತಿದೆ ಅಂತ ಹೇಳಿ? ಪ್ರೇಮ ಕೃಷ್ಣವೇಣಿ ಅಂತೇಳಿ ಇವರು ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯ ಅಧಿಕಾರಿ. ಇವರ ಚಿಕ್ಕಬಳ್ಳಾಪುರದ ಒಂದು ಮನೆ ಇರ್ಬೋದು, ಅದ್ರ ಜೊತೆಗೆ ಯಲಹಂಕದ ಆ ಒಂದು ಫ್ಲ್ಯಾಟ್ ಇರ್ಬೋದು, ಅದ್ರ ಜೊತೆಗೆ ಇವ್ರಿಗೆ ಸಂಬಂಧಪಟ್ಟಂತಹ ಇತರ ಕೆಲವೊಂದು ಕಡೆ ಈಗಾಗಲೇ ದಾಳಿಯನ್ನು ನಡೆಸುವ ಕೆಲಸವನ್ನು ಅಧಿಕಾರಿಗಳು ಮಾಡಿದ್ದಾರೆ. ದಾಳಿಯ ವೇಳೆ ಅಪಾರ ಪ್ರಮಾಣದ ಆಸ್ತಿಪಾಸ್ತಿಯನ್ನು ಪತ್ತೆ ಮಾಡಿದ್ದಾರೆ ಅನ್ನೋ ಮಾಹಿತಿಗಳು ಸದ್ಯಕ್ಕೆ ಲಭ್ಯವಾಗ್ತಿದೆ. ಕಾರಣ ಸಾಕಷ್ಟು ಈ ಹಿಂದಿನಿಂದಲೂ ಕೂಡ ಅವರ ಮೇಲೆ ಗುರುತರವಾದಂತಹ ಆರೋಪಗಳು ಕೇಳಿಬಂದಿತ್ತು. ಈ ಹಿನ್ನೆಲೆಯಲ್ಲಿ ಒಂದಷ್ಟು ಸಾಕ್ಷಿಗಳನ್ನು ಕಲೆ ಹಾಕ್ತಂತಹ ಲೋಕಾಯುಕ್ತ ಪೊಲೀಸರು ಇವತ್ತು ಕೃಷ್ಣವೇಣಿ ಅವರಿಗೆ ಸಂಬಂಧಪಟ್ಟಂತಹ ಸುಮಾರು 5 ರಿಂದ 6 ಕಡೆ ಇದೀಗ ದಾಳಿಯನ್ನು ನಡೆಸಿ ದಾಖಲೆಗಳನ್ನು ಪರಿಶೀಲನೆ ನಡೆಸುವ ಕೆಲಸವನ್ನು ಮಾಡ್ತಿದ್ದಾರೆ. ಒಟ್ಟಾರೆಯಾಗಿ 4 ಅಧಿಕಾರಿಗಳಿಗೆ ಸೇರಿದಂತೆ ಸುಮಾರು 25 ಕಡೆ ಈ ಒಂದು ದಾಳಿಯನ್ನು ನಡೆಸಲಾಗಿದೆ. ಬೆಂಗಳೂರಿನಲ್ಲಿ ಸುಮಾರು 11 ಕಡೆ ಈ ದಾಳಿಗಳು ನಡೆದಿದ್ದಾವೆ. ಅದು ಬೆಂಗಳೂರು, ಚಿಕ್ಕಬಳ್ಳಾಪುರ, ಮಂಡ್ಯ, ಹೀಗೆ ಸಾಕಷ್ಟು ಕಡೆ ಈ ದಾಳಿಗಳು ಏನಿದೆ ಇದು ನಡೀತಿದೆ, ಸಾಕ್ತಿದೆ. ಬೆಳಗ್ಗೆ 6 ಗಂಟೆಗೆಲ್ಲ ಲೋಕಾಯುಕ್ತ ಅಧಿಕಾರಿಗಳು ಯಾರ್ಯಾರನ್ನ ಪಾಯಿಂಟ್ ಔಟ್ ಮಾಡಿದ್ರು ಅಂತ ಅಧಿಕಾರಿಗಳ ಮನೆಗಳ ಮತ್ತೆ ಅವರ ಸಂಬಂಧಪಟ್ಟಂತವರ ಮನೆಗಳ ಮೇಲೆ ಈಗಾಗಲೇ ದಾಳಿ ನಡೆಸುವ ಕೆಲಸವನ್ನ ಮಾಡಲಾಗಿದೆ. ಇದೀಗ ಕೃಷ್ಣವೇಣಿ ಅವರಿಗೆ ಸಂಬಂಧಪಟ್ಟಂತಹ ಒಂದು ಬೃಹತ್ ಬಂಗಲೆ, ನಿರ್ಮಾಣ ಹಂತದ ಬೃಹತ್ ಬಂಗಲೆಯನ್ನು ಸಹ ಲೋಕಾಯುಕ್ತ ಅಧಿಕಾರಿಗಳು ಪತ್ತೆ ಮಾಡಿದ್ದಾರೆ. ಅದು ಚಿಕ್ಕಬಳ್ಳಾಪುರದ ಒಂದು ಬೃಹತ್ ಬಂಗಲೆಯ ಇವರು ಇನ್ನೂ ಕೂಡ ನಿರ್ಮಾಣ ಹಂತದಲ್ಲಿದೆ, ಅದನ್ನು ಕಟ್ತಿದ್ರು ಅನ್ನೋ ಮಾಹಿತಿಗಳು ಇದೀಗ ಲೋಕಾಯುಕ್ತ ಅಧಿಕಾರಿಗಳಿಂದ ತಿಳಿದು ಬರ್ತಿದೆ. ಅದ್ರ ಜೊತೆಗೆ ಮನೆಯಲ್ಲಿರ್ತಕ್ಕಂತಹ ಚಿನ್ನಾಭರಣ, ನಗದು, ಆಸ್ತಿ ಪಾಸ್ತಿ ಎಲ್ಲವನ್ನ ಕೂಡ ಸಂಪೂರ್ಣವಾಗಿ ತಲಾಶೆಗೆ ಒಳಪಡಿಸುವ ಕೆಲಸವನ್ನ ಲೋಕಾಯುಕ್ತ ಅಧಿಕಾರಿಗಳು ಮಾಡ್ತಿದ್ದಾರೆ. ಪ್ರೇಮ್, ಓಕೆ, ಥ್ಯಾಂಕ್ ಯು ನರಸಿಂಹಮೂರ್ತಿ ತಮ್ಮೆಲ್ಲ ಮಾಹಿತಿಗಾಗಿ. 4 ಅಧಿಕಾರಿಗಳಿಗೆ ಸಂಬಂಧಿಸಿದ 25 ಜಾಗದಲ್ಲಿ ಏಕಾಏಕಿಯಾಗಿ ಲೋಕಾಯುಕ್ತ ಪೊಲೀಸರು ರೇಡ್ ಮಾಡಿರುವಂಥದ್ದು. ನಿದ್ದೆಯ ಮಂಪರಿನಲ್ಲಿದ್ದಂತಹ ಅಧಿಕಾರಿಗಳಿಗೆ ಶಾಕ್ ಕೊಡುವಂತಹ ಕೆಲಸವನ್ನ ಲೋಕ ಮಾಡಿದೆ.